ಬೆಂಗಳೂರಿನಲ್ಲೊಂದು ಹೃದಯ ವಿದ್ರಾವಕ ಘಟನೆ ನಡೆದಿದೆ. ತಾಯಿಯೇ ತನ್ನ ಹೆತ್ತ ಮಗುವನ್ನ ಕೊಂದಂತ ಕತೆ ಇದು. ಪ್ರಿಯಕರನ ಜೊತೆ ಸೇರಿ ಮಗಳನ್ನೇ ಕೊಂದಲ ತಾಯಿ ಅನ್ನೋ ಪ್ರಶ್ನೆ ಇದೀಗ ಎದ್ದಿದೆ. ತನ್ನ ಅಕ್ರಮ ಸಂಬಂಧಕ್ಕೆ ಮಗಳನ್ನ ಕೊಲೆಗೈದ ಆರೋಪ ಇದು. ಪ್ರಿಯಕರನ ಜೊತೆ ಸೇರ್ಕೊಂಡು ಮಗಳನ್ನೇ ಕೊಂದ್ಬಿಟ್ಟಿದ್ದಾಳ ತಾಯಿ. ತನ್ನ ಅಕ್ರಮ ಸಂಬಂಧಕ್ಕೆ ಮಗಳನ್ನ ಕೊಲೆಗೈದಂತ ಆರೋಪ ಇದು. ಪತ್ನಿ ಪ್ರಿಯಾಂಕಾ ವಿರುದ್ಧ ಪತಿ ಪ್ರವೀಣ್ನಿಂದಲೇ ದೂರು ಈಗ ದಾಖಲಾಗಿದೆ. 6 ವರ್ಷದ ಮಗು ವೆನಿಲಾಳನ್ನ ಕೊಲೆ ಮಾಡಿದಂತ ಆರೋಪ ಇದು. ಅಕ್ರಮ ಸಂಬಂಧ, ಮಗು ಬಣ್ಣದ ಕಾರಣಕ್ಕೆ ಕೊಲೆ ಮಾಡಿರೋ ಅಂತ ಆರೋಪ ಬೆಂಗಳೂರಿನ ಕಾಡುಗೋಡಿಯ ಸೀಗೆಹಳ್ಳಿಯ ವಿಲ್ಲಾದಲ್ಲಿ ಆಗಿರೋ ಅಂತ ಘಟನೆ ಇದು. ಪ್ರಿಯಕರ ಮೋಹನ್ನ ಬಂಧಿಸಿದ್ದಾರೆ ಕಾಡುಗೋಡಿ ಪೊಲೀಸರು. ನಾಪತ್ತೆಯಾಗಿರೋ ಅಂತ ಪ್ರಿಯಾಂಕಾಳಿಗಾಗಿ ಪೊಲೀಸರ ಹುಡುಕಾಟ ಮುಂದುವರೆದಿದೆ. ಬೆಂಗಳೂರಿನ ಹೊರವಲಯದ ಕಾಡುಗೋಡಿಯಲ್ಲಿ ಆಗಿರುವಂತ ಘಟನೆ ಇದು. 6 ವರ್ಷದ ಮಗಳು, ತನ್ನ ಅಕ್ರಮ ಸಂಬಂಧ ಜೊತೆಗೆ ಮಗಳ ಬಣ್ಣ, ಈ ಎರಡು ವಿಷಯಕ್ಕೆ ಹೆತ್ತ ಮಗಳನ್ನ ಕೊಂದಿದ್ದಾಳ ತಾಯಿ ಪ್ರಿಯಾಂಕಾ ಅಂತ. ನೋಡಿ, ನಾವು ಮೊದಲನೇ ವಿಂಡೋದಲ್ಲಿ ತೋರಿಸ್ತಿದ್ದೀವಲ್ಲ, ಈಕೆಯೇ ಪ್ರಿಯಾಂಕಾ, ಆರೋಪಿ. ಈಗ ಈಕೆ ಎಸ್ಕೇಪ್ ಆಗಿದ್ದಾಳೆ, ನಾಪತ್ತೆ ಆಗಿದ್ದಾಳೆ, ಸಿಕ್ಕಿಲ್ಲ. ಬಂಧಿತ ಆರೋಪಿ ಮೋಹನ್, ನಾವು ಇನ್ನೊಂದು 3ನೇ ವಿಂಡೋದಲ್ಲಿ ತೋರಿಸ್ತಿದ್ದೀವಲ್ಲ, ಆತ. ಈಗ ಆತನನ್ನು ಬಂಧಿಸಲಾಗಿದೆ. ಆತನ ಹೆಸರು ಮೋಹನ್, ಬಂಧಿತ ಆರೋಪಿ. ಇನ್ನು ಮೃತಪಟ್ಟಂತ 5 ವರ್ಷದ ಮಗು ವೆನಿಲಾ, ಮುದ್ದಾದ ಮಗು, ಮಗುವಿನ ಬಣ್ಣ, ತನ್ನ ಅಕ್ರಮ ಸಂಬಂಧ, ಈ ಎರಡನ್ನ ಮುಂದಿಟ್ಕೊಂಡು ತಾಯಿ ಪ್ರಿಯಾಂಕಾನೇ ಮಗಳನ್ನ ಕೊಲೆ ಮಾಡಿರೋ ಅಂತ ಆರೋಪ ಕೇಳಿ ಬರ್ತಾ ಇದೆ. ಇದನ್ನ ಆರೋಪಿಸ್ತಾರದು ಇನ್ಯಾರು ಅಲ್ಲ, ಪ್ರಿಯಾಂಕಾಳ ಪತಿ ಪ್ರವೀಣ್. ಈಗ ಆತ ಬೆಂಗಳೂರಿನ ಕಾಡುಗೋಡಿ ಪೊಲೀಸ್ ಠಾಣೆಗೆ ದೂರನ್ನ ಕೊಟ್ಟಿದ್ದಾನೆ. ಯಾವಾಗ ಪ್ರವೀಣ್ ದೂರನ್ನ ಕೊಟ್ಟನೋ ಆಗ ತತ್ಕ್ಷಣವೇ ಪ್ರಿಯಕರ ಮೋಹನನ್ನ ಪೊಲೀಸರು ಬಂಧಿಸಿದ್ದಾರೆ. ಈಗ ಬಂಧಿತ ಆರೋಪಿಯಾಗಿದ್ದಾನೆ ಮೋಹನ್. ಬಟ್ ಮಗುವಿನ ತಾಯಿ ಪ್ರಿಯಾಂಕಾ ಇದ್ದಾಳಲ್ಲ, ಆರೋಪಿ, ಆಕೆ ಈಗ ಎಸ್ಕೇಪ್ ಆಗಿದ್ದಾಳೆ. ನೋಡಿ, 5 ವರ್ಷದ ಮೃತ ಬಾಲಕಿ ವೆನಿಲಾ, ಆಕೆಯ ಫೋಟೋ ಹಿಡ್ಕೊಂಡು ನಿಂತಿರೋದು ಮಗುವಿನ ತಂದೆ ಪ್ರಿಯಾಂಕಾಳ ಪತಿ ಪ್ರವೀಣ್. ದೂರನ್ನ ಕೊಟ್ಟಿದ್ದಾರೆ, ಮಗಳನ್ನ ಕಳೆದುಕೊಂಡ ನೋವಿನಲ್ಲಿ ಇದ್ದಾರೆ ತಂದೆ. ಹೇಗಾಯಿತು ಈ ಕೊಲೆ? ಯಾತಕ್ಕೋಸ್ಕರ ಆಯಿತು? ಈ ಕೊಲೆ ಆದ ಬಳಿಕ, ಅಂದರೆ ಮಗು ಸಾವನ್ನಪ್ಪಿದ ಬಳಿಕ ತಾಯಿ ಒಂದು ಕತೆ ಕಟ್ಟಿಬಿಟ್ಟಿದ್ಲು. ಅದನ್ನ ಎಲ್ಲರೂ ನಂಬ್ಕೊಂಡಿದ್ರು. ಬಟ್ ಯಾವಾಗ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂತಲ್ಲ, ಅದು ಆದ ಮೇಲೆ ಎಲ್ಲರೂ ಪ್ರಶ್ನೆಯನ್ನು ಮಾಡತೊಡಗಿದ್ರು. ಅದು ಆದ ಮೇಲೆ ತಂದೆಗೂ ಕೂಡ ಡೌಟ್ ಬಂದಿದ್ದು, ಅನುಮಾನ ಬಂದಿದ್ದು. ಈಗ ದೂರನ್ನ ದಾಖಲಿಸಿದ್ರು. ಇನ್ನು ತಾಯಿಯ ಅಫೇರ್, ಮಗಳ ಮರ್ಡರ್ ಆಯ್ತಾ ಅನ್ನೋ ಪ್ರಶ್ನೆ ಎದ್ದಿದೆ. ಹೇಗಾಯ್ತು ಹಾಗಾದ್ರೆ ಇದು? 2007ರಲ್ಲಿ ದಾವಣಗೆರೆ ಪ್ರವೀಣ್ ಬೆಂಗಳೂರಿನ ಪ್ರಿಯಾಂಕಾ ಮದುವೆ ಆಗಿದ್ರು. 2007ರಲ್ಲಿ ಪ್ರವೀಣ್ ಹಾಗೂ ಪ್ರಿಯಾಂಕಾ ದಂಪತಿಗೆ 2 ಹೆಣ್ಣು ಮಕ್ಕಳಿದ್ರು. ಈ ದಂಪತಿಗೆ 2 ಹೆಣ್ಮಕ್ಳು. ಕೆಲ ವರ್ಷಗಳ ಹಿಂದೆ ಪ್ರಿಯಾಂಕಾಗೆ ಮತ್ತೆ ಸಿಕ್ಕಿದ್ದಂತೆ ಕಾಲೇಜಿನ ಗೆಳೆಯ. ಪ್ರಿಯಾಂಕಾ ಮೋಹನ್ ನಡುವೆ ಸಲುಗೆ, ಲಿವ್ ಇನ್ ರಿಲೇಶನ್ಶಿಪ್ ಇತ್ತು. ಈ ಬಗ್ಗೆ ಪ್ರಶ್ನಿಸಿದಾಗ ಪತಿಗೆ ಡಿವೋರ್ಸ್ ಕೊಡೋಕೆ ಪ್ರಿಯಾಂಕಾ ಪಟ್ಟನ್ನ ಹಿಡಿದಿದ್ಲು. ಬಳಿಕ ಕಾಡುಗೋಡಿ ಸಮೀಪದಲ್ಲಿ ವಾಸ ಮಾಡ್ತಿದ್ರು ಪ್ರಿಯಾಂಕಾ ಮತ್ತೆ ಮೋಹನ್ ಇಬ್ರು. ಏನು ನೀವಿಬ್ರು ಅಷ್ಟೊಂದು ಸಲೀಸಾಗಿದ್ದೀರಲ್ಲ ಅಂತ ಕೇಳಿದ ತಕ್ಷಣನೇ ಡಿವೋರ್ಸ್ ಕೊಟ್ಟು ಅವನ ಜೊತೆ ಲಿವ್ ಇನ್ ರಿಲೇಶನ್ಶಿಪ್ನಲ್ಲಿ ಇದ್ಲು ಪ್ರಿಯಾಂಕಾ. ತಮ್ಮ ಜೊತೆಗೆ ಮಗಳ ವೆನಿಲಾನ ಕೂಡ ಇರಿಸ್ಕೊಂಡಿದ್ಲು ಪ್ರಿಯಾಂಕಾ. ಮಾರ್ಚ್ 24ರಂದು ಇದ್ದಕ್ಕಿದ್ದಂತೆ 5 ವರ್ಷದ ವೆನಿಲಾ ಮೃತಪಟ್ಟಿದ್ಲು. ಮಾರ್ಚ್ 24 ಏನಾಯ್ತು ಅಂತ ಕೇಳಿದಾಗ, ಒಮ್ಮೆ ಮಗುವಿಗೆ ಬಿರಿಯಾನಿ ಕೊಟ್ಟಿದ್ದೆ ಅಂತ ಹೇಳಿದ್ಲು. ಮತ್ತೊಮ್ಮೆ ಮಗಳಿಗೆ ಐಸ್ ಕ್ರೀಮ್ ಕೊಟ್ಟು AC ಹಾಕಿ ಮಲಗಿಸಿದ್ದೆ ಅಂತ ಪ್ರಿಯಾಂಕಾ ಹೇಳಿದಾಳೆ. ಯಾರ ಹತ್ರ? ಪ್ರವೀಣ್ ಹತ್ರ. ಕಾರ್ನಲ್ಲಿ ಮಲಗಿಸಿದ್ದೆ, ಮನೆಗೆ ಹೋದ ನಂತರ ಬೆಳಗ್ಗೆ ನೋಡಿದಾಗ ಮಗು ಸತ್ತಿದೆ ಅಂತ ಪತ್ನಿ ಹೇಳಿದ್ಲು. ಮರಣೋತ್ತರ ಪರೀಕ್ಷೆ ವರದಿಯನ್ನು ವೈದ್ಯರಿಗೆ ಕಳಿಸಿದ್ಲ ತಂದೆ ಪ್ರವೀಣ್. ಏನೋ ತಪ್ಪು ನಡೆದಿದೆ ಅಂತ ಹೇಳಿದ್ದ. ವಿದೇಶದಲ್ಲಿ ಇರೋ ಅಂಥ ಪರಿಚಿತ ವೈದ್ಯ ಅವ್ರಿಗೆ
ಈಕೆಯ ಪೋಸ್ಟ್ ಮಾರ್ಟಮ್ ರಿಪೋರ್ಟ್, ಅಂದರೆ ಮಗಳ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನ ಕಳಿಸಿದ್ದ. ಕೋರ್ಟ್ನಿಂದ ಆದೇಶ ತಂದು ಕೊಲೆ ಕೇಸ್ ದಾಖಲಿಸಿದ್ದ ಪ್ರವೀಣ್. ಈಗ ಮಗಳಿಗೆ ಒದ್ದು ಉಸಿರುಗಟ್ಟಿಸಿ ಕೊಲೆ ಎಂದು ತಂದೆ ಪ್ರವೀಣ್ ತನ್ನ ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾನೆ. ಪ್ರಿಯಾಂಕಾ ಗೆಳೆಯ ಮೋಹನ್ನ ಬಂಧಿಸಿದ್ದಾರೆ ಕಾಡುಗೋಡಿ ಪೊಲೀಸರು. ನಾಪತ್ತೆಯಾಗಿರುವಂಥ ತಾಯಿ ಪ್ರಿಯಾಂಕಾಳಿಗಾಗಿ ಈಗ ಪೊಲೀಸರು ಶೋಧವನ್ನು ಆರಂಭ ಮಾಡಿದ್ದಾರೆ. ಎಂಟೈರ್ ಹಿಸ್ಟ್ರಿ ನೋಡಿ, ಇದು ತಾಯಿಯ ಅಫೇರ್, ಮಗಳ ಮರ್ಡರ್ ಆಯ್ತಾ ಅನ್ನೋ ಪ್ರಶ್ನೆ. 2007ರಲ್ಲಿ ಮದುವೆ ಆಗಿದ್ರು. ದಾವಣಗೆರೆ ಮೂಲದ ಪ್ರವೀಣ್, ಬೆಂಗಳೂರು ಮೂಲದ ಪ್ರಿಯಾಂಕಾ. ಇವ್ರಿಗೆ ಇಬ್ಬರು ಹೆಣ್ಣು ಮಕ್ಕಳಿದ್ರು. ಅದರಲ್ಲಿ ಎರಡನೇ ಮಗಳೇ ಈ ವೆನಿಲಾ, ಈಗ ಮೃತಪಟ್ಟರು ಅಂತ 5 ವರ್ಷದ ಪುಟ್ಟ ಮಗು. ಏನಾಯಿತು ಅಂದರೆ, ಯಾವಾಗ ತನ್ನ ಕಾಲೇಜ್ ಫ್ರೆಂಡ್ ಸಿಕ್ಕದ, ಗಂಡನನ್ನು ಬಿಟ್ಲು, ಮಗಳನ್ನ ಕರ್ಕೊಂಡು ತಾಯಿ ತನ್ನ ಪ್ರಿಯಕರನ ಜೊತೆ ವಾಸ ಇದ್ಲು. ಇನ್ನು ಹುಟ್ಟುಹಬ್ಬದಂದೇ ಮಗಳಿಗೆ ಮುಹೂರ್ತಾನ ಅನ್ನೋ ಪ್ರಶ್ನೆ ಎದುರಾಗಿದೆ. ಕಳೆದ ತಿಂಗಳ 24ನೇ ತಾರೀಕು ಬರ್ಡೇ ಆಚರಿಸ್ಕೊಂಡಿದ್ಲು ಪ್ರಿಯಾಂಕಾ. ಬರ್ಡೇ ಆಚರಣೆಗೆ ಹಲವೆಡೆ ಸುತ್ತಾಡಿದ್ಲು ಪ್ರಿಯಾಂಕಾ ಮತ್ತು ಮೋಹನ್. ಇಬ್ರು ಬೇರೆ ಬೇರೆ ಭಾಗಗಳಲ್ಲಿ ಓಡಾಡಿದ್ರು ಅವರಿಬ್ರು. ಮರುದಿನ ಮಗು ಸಾವಿನ ಬಗ್ಗೆ ಪ್ರವೀಣ್ಗೆ ಕರೆ ಮಾಡಿದ್ದು ಪ್ರಿಯಾಂಕಾ ಸಹೋದರ ರಾಘವೇಂದ್ರ ಮುಂದೆ 2 ರೀತಿಯ ಕತೆ ಕಟ್ಟಿದ್ಲಂತೆ ಪ್ರಿಯಾಂಕಾ. ಎರಡೆರಡು ಬೇರೆ ಬೇರೆ ಆ್ಯಂಗಲಲ್ಲಿ ಕತೆನ ಹೇಳಿದ್ಲು. ರಾತ್ರಿ ಬಿರಿಯಾನಿ ತಿನ್ನಿಸಿ ಮಲಗಿಸಿದ್ದೆ, ಚೆನ್ನಾಗೇ ಇದ್ದವಳು ಬೆಳಗ್ಗೆ ಮೃತಪಟ್ಟಿದ್ದಾಳೆ ಅಂತ ಹೇಳಿದ್ಲು. ಏಕಾಏಕಿ ಮೃತಪಟ್ಟಿದ್ದಾಳೆ, ನಿನ್ನೆ ರಾತ್ರಿ ಅವಳು ಆರಾಮಾಗೇ ಇದ್ಲು, ಬಿರಿಯಾನಿ ತಿನ್ನಿಸಿ ಮಲಗಿಸಿದ್ದೆ ಅಂತ ಹೇಳಿದಾಳೆ. ಏನಾಗಿದೆ ಗೊತ್ತಿಲ್ಲ ಅಂತ ಕತೆ ಕಟ್ಟಿದ್ಲಂತೆ ಪ್ರಿಯಾಂಕಾ. ಏಕಾಏಕಿ ಮೃತಪಟ್ಟಿದ್ದಾಳೆ ಅಂತ ಒಂದು ಆ್ಯಂಗಲಲ್ಲಿ. ಇನ್ನೊಂದು ಕಡೆ ಬರ್ಡೇ ಸೆಲೆಬ್ರೇಷನ್ ಹಿನ್ನೆಲೆ ಕೆಫೆಗೆ ಹೋಗಿದ್ವಿ ಅಂತ ಹೊಸ ಕತೆ. ಐಸ್ ಕ್ರೀಮ್ ಕೊಡಿಸಿದ್ದೆ, ಅದನ್ನು ತಿನ್ನಿಸಿ ಕಾರ್ನಲ್ಲಿ AC ಹಾಕಿ ಮಲಗಿಸಿದ್ದೆ. ರಾತ್ರಿ ಚೆನ್ನಾಗಿತ್ತು ಮಗು, ಬೆಳಗ್ಗೆ ಮೃತಪಟ್ಟಿದೆ ಅಂತ ಕತೆ ಕಟ್ಟಿದ್ಲು ತಾಯಿ ಪ್ರಿಯಾಂಕಾ. ನೋಡಿ, ಎರಡೆರಡು ಆ್ಯಂಗಲಲ್ಲಿ, ಒಂದು ಸಾರಿ ಒಂದು, ಇನ್ನೊಂದು ಸಾರಿ ಇನ್ನೊಂದು. ಬಿರಿಯಾನಿ ಕೊಡಿಸಿದ್ದೆ, ರಾತ್ರಿ ಆರಾಮಾಗಿದ್ಲು, ಮಲಗಿದ್ಲು, ಬೆಳಗ್ಗೆ ಎದ್ದೇಳಲಿಲ್ಲ, ಏನಾಗಿದೆ ಗೊತ್ತಿಲ್ಲ ಅಂತ ಫಸ್ಟು. ಅದಾದಮೇಲೆ ನಿನ್ನೆ ರಾತ್ರಿ ಕೆಫೆಗೆ ಹೋಗಿದ್ವಿ, ಅಲ್ಲಿ ಐಸ್ ಕ್ರೀಮ್ ಕೇಳಿದ್ಲು, ಕೊಡಿಸಿದ್ದೆ. ಅದಾದಮೇಲೆ ಕಾರ್ನಲ್ಲಿ AC ಹಾಕಿ ಮಲಗಿಸಿದ್ದೆ, ಬೆಳಗ್ಗೆ ನೋಡಿದ್ರೆ ಇಲ್ಲ ಅವಳು ಅಂತ. ಇದು ಎರಡರಲ್ಲಿ ಯಾವ್ದು ನಿಜ ಯಾವ್ದು ಸುಳ್ಳು, ಇದನ್ನು ತನಿಖೆ ಮಾಡಬೇಕಲ್ಲ. ಹೀಗಾಗಿಯೇ ಆಕೆ ಈಗ ಸಿಲ್ಕಿ ಬಿದ್ದಿರೋದು. ಮರುದಿನ ಮಗು ಸಾವಿನ ಬಗ್ಗೆ ಪ್ರವೀಣ್ಗೆ ಕರೆ ಮಾಡಿದ್ದ ಪ್ರಿಯಾಂಕಾ ಸಹೋದರ ರಾಘವೇಂದ್ರ ಮುಂದೆ 2 ರೀತಿಯ ಕತೆ ಕಟ್ಟಿದ್ಲಂತೆ ಪ್ರಿಯಾಂಕಾ. ಪ್ರವೀಣ್ಗೆ ವಿಷಯ ತಿಳಿಸ್ಬೇಕಲ್ಲ, ಮಗುವಿನ ತಂದೆ. ರಾತ್ರಿ ಬಿರಿಯಾನಿ ತಿನ್ನಿಸಿ ಮಲಗಿಸಿದ್ದೆ, ಚೆನ್ನಾಗೇ ಇದ್ದವಳು ಮೃತಪಟ್ಟಿದ್ದಾಳೆ ಅಂತ ಹೇಳಿದ್ಲು. ಏಕಾಏಕಿ ಮೃತಪಟ್ಟಿದೆ, ಏನಾಗಿದೆ ಗೊತ್ತಿಲ್ಲ ಅಂತ ಕತೆ ಕಟ್ಟಿದ್ಲಂತೆ ಪ್ರಿಯಾಂಕಾ. ಇನ್ನೊಂದು ಸರಿ ಐಸ್ ಕ್ರೀಮ್ ಕೊಡಿಸ್ದೆ, AC ಹಾಕಿ ಕಾರ್ನಲ್ಲಿ ಮಲಗಿಸಿದ್ದೆ, ಬೆಳಗ್ಗೆ ನೋಡಿದ್ರೆ ಅವಳು ಎದ್ದಿಲ್ಲ, ಗೊತ್ತಾಗ್ತಾ ಇಲ್ಲ ಏನಾಗಿದೆ ಅಂತ. ಈ ರೀತಿ 2 ಆ್ಯಂಗಲಲ್ಲಿ ಹೇಳಿ ಮಗುನ ಕೊಲೆ ಮಾಡಿರುವಂಥ ಆರೋಪ. ಪ್ರವೀಣ್ಗೆ ಇವೆಲ್ಲ ಗೊತ್ತಾಗಿದೆ, ಜೊತೆಗೆ PM ರಿಪೋರ್ಟ್ ಕೂಡ ಬಂದಿದೆ, ತಮಗೆ ಪರಿಚಯ ಇರುವಂಥ ವೈದ್ಯರಿಗೆ ತೋರಿಸಿದ್ದಾನೆ ಅಂತ. ಇನ್ನು ಐಷಾರಾಮಿ ಜೀವನಕ್ಕೋಸ್ಕರನೇ ಈ ಕೊಲೆ ಆಯಿತಾ, ಈ ಪ್ರಶ್ನೆ ಕೂಡ ಎದ್ದಿದೆ. ಈಗ ವೃತ್ತಿಯಲ್ಲಿ ವಕೀಲೆ ಆಗಿರೋ ಅಂಥ ಕೊಲೆ ಪ್ರಕರಣದ ಆರೋಪಿತೆ ಪ್ರಿಯಾಂಕಾ ಏನು ಮಾಡ್ಕೊಂಡಿದ್ಲು ಅಂದರೆ, ಆಕೆ ವೃತ್ತಿಯಲ್ಲಿ ವಕೀಲೆ. ಗಂಡ ಪ್ರವೀಣ್ ಖಾಸಗಿ ಶಾಲೆಯ ಓನರ್ ಆಗಿದ್ದು ಸಾಕಷ್ಟು ಆಸ್ತಿ ಇತ್ತು. ಯಾರು? ದಾವಣಗೆರೆ ಮೂಲದ ಪ್ರವೀಣ್ ಖಾಸಗಿ ಶಾಲೆಯ ಓನರ್ ಆಗಿದ್ದ ಆತ, ಸಾಕಷ್ಟು ಆಸ್ತಿ ಇತ್ತು. ಆದರೆ ಗಂಡನಿಗಿಂತಲೂ ಹೆಚ್ಚು ಆಸ್ತಿಯನ್ನು ಹೊಂದಿದ್ದ ಪ್ರಿಯಕರ ಮೋಹನ್. ಗಂಡನ ಹತ್ರ ಎಷ್ಟು ಆಸ್ತಿ ಇತ್ತು ಅದಕ್ಕಿಂತ ಜಾಸ್ತಿ ಕಾಲೇಜ್ ಗೆಳೆಯ ಪ್ರಿಯಕರ, ಇದೆಲ್ಲ ಆದಮೇಲೆ ಸಿಕ್ಕಿದ್ನಲ್ಲ ಮೋಹನ್, ಅವನ ಹತ್ರ ಇತ್ತು. ಲ್ಯಾಂಡ್ ಡೆವಲಪರ್ ಬಿಲೇನಿಯರ್ ಆಗಿರೋ ಅಂಥ ಪ್ರಿಯಕರ ಮೋಹನ್, ಅವನ ಜೊತೆ ಇದ್ರೆ ಐಷಾರಾಮಿ ಜೀವನ ಮಾಡ್ಕೊಂಡಿರಬಹುದು ಅನ್ನೋ ಲೆಕ್ಕಾಚಾರ ಏನಾದರೂ ಈಕೆಗಿತ್ತ. ಅಲ್ಲದೆ ಕಾಶಿಗೆ ಹೋಗಿ ಮದುವೆ ಆಗಿದ್ದಾಗಿ ಹೇಳಿದ್ಲಂತೆ ಪ್ರಿಯಾಂಕಾ. ಖಾಸಗಿ ಹೋಟೆಲ್ನಲ್ಲಿ
ಹನಿಮೂನ್ ಕೂಡ ಮುಗಿಸ್ಕೊಂಡಿದ್ದೇವೆ. ಹನಿಮೂನ್ ಆಗಿದೆ, ಡಿವೋರ್ಸ್ ಬೇಕು ಅಂತ ಕೇಳಿದ್ಲಂತೆ ಪ್ರಿಯಾಂಕಾ ಪ್ರವೀಣ್ ಹತ್ರ. ಡಿವೋರ್ಸ್ಗೆ ಅರ್ಜಿ ಹಾಕಿದ ಮೇಲೆ ಪ್ರಿಯಕರನ ಜೊತೆಯೇ ವಾಸ. ದಾವಣಗೆರೆಯಲ್ಲಿ ದೊಡ್ಡ ಮಗಳು ಗಂಡನನ್ನ ಬಿಟ್ಟು ಬೆಂಗಳೂರಿಗೆ ಈಕೆ ಎಂಟ್ರಿ. ಪ್ರಿಯಕರ ಮೋಹನ್ ಜೊತೆ ಆತನ ವಿಲ್ಲಾದಲ್ಲಿ ತನ್ನ 5 ವರ್ಷದ ಮಗು ಜೊತೆ ಇಬ್ಬರು ಕೂಡ ಅಡ್ಡಾಡ್ಕೊಂಡು ಇದ್ರಂತೆ. 5 ವರ್ಷದ ಮಗು, 2ನೇ ಹೆಣ್ಣು ಮಗು ಇದು. ಇನ್ನು ಬೆಂಗಳೂರಿನ ಹೊರವಲಯದ ಕಾಡುಗೋಡಿಯಲ್ಲಿ ಆಗಿರೋ ಅಂತ ಪ್ರಕರಣ, ಯಾವಾಗ ಪ್ರವೀಣ್ ದೂರನ್ನ ಕೊಟ್ರೋ ಈಗ ವೃತ್ತಿಯಲ್ಲಿ ವಕೀಲೆ ಆಗಿರೋ ಅಂತ ಆರೋಪಿತೆ ಪ್ರಿಯಾಂಕಾ ಎಸ್ಕೇಪ್ ಆಗಿದ್ದಾರೆ. ಆಕೆಯ ಪ್ರಿಯಕರ ಈಗ ಬಂಧನಕ್ಕೆ ಒಳಗಾಗಿದ್ದಾನೆ. ಈ ಎಲ್ಲ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನ್ಯೂಸ್ ಫಸ್ಟ್ ಜೊತೆ ಮಾತನಾಡಲಿಕ್ಕೆ ಪ್ರಿಯಾಂಕಾಳ ಪತಿ ನಮ್ಮ ಜೊತೆ ನೇರ ಸಂಪರ್ಕಕ್ಕೆ ಜಾಯಿನ್ ಆಗಿದ್ದಾರೆ. ಸರ್ ನಮಸ್ತೆ. ಸರ್ ನಮಸ್ಕಾರ ಸರ್. ಪ್ರವೀಣ್ ಅವರೇ, ಏನಿದು ಇವಾಗ ನೀವು ಮೂಲತಃ ದಾವಣಗೆರೆ ಅವರು, ನಿಮ್ಮ ಪತ್ನಿ ವೃತ್ತಿಯಲ್ಲಿ ವಕೀಲೆ? ಇಲ್ಲ ಸರ್, ಒಂದು ಸ್ವಲ್ಪ ಸ್ಟೋರಿ ರಾಂಗ್ ಆಗಿದೆ. ಹೌದು ಇಲ್ಲಿ ಒಂದು ಸ್ವಲ್ಪ ಇದೆ ಸರ್. ಏನಂದ್ರೆ ನಾವು ಆಕ್ಚುಲಿ ಮೂಲತಃ ದಾವಣಗೆರೆ ಅವರು ನಾವು, ಆದ್ರೆ ನಾನು ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ನಾವು ಬೆಂಗಳೂರಲ್ಲೇ ಸರ್ ನಾವು. ಸೊ ನಮ್ಮ ಮದುವೆ ಆಗಿದ್ದಾಗೂ ನಾವು ಬೆಂಗಳೂರು ಯಶವಂತಪುರ ಮತ್ತಿಕೆರೆಯಲ್ಲೇ ಮನೆ ಅಲ್ಲಿ ಇದ್ದಿದ್ದು ಸರ್ ನಾವು. ಆಮೇಲೆ ಮನೇಲಿ ಒಂದು ಸ್ವಲ್ಪ ಗಲಾಟೆಗಳಾಯ್ತು ಅಂತ ಹೇಳ್ಬಿಟ್ಟು ನಾನು, ನಮ್ಮ ಹೆಂಡತಿ ಮತ್ತೆ 2 ಮಕ್ಕಳು ನಾವು ಮೈಸೂರಲ್ಲಿ ಹೋಗ್ಬಿಟ್ಟು ಅಲ್ಲಿ ಅವ್ರದ್ದು ಸಂಕಲ್ಪ ಸೆಂಟ್ರಲ್ ಪಾರ್ಕ್ ಅನ್ನೋ ಅಪಾರ್ಟ್ಮೆಂಟ್ ಅಲ್ಲಿ ನಾವು ಅಲ್ಲಿ ವಾಸವಾಗಿದ್ವಿ ಸರ್ ನಾವು. ಈ ಗಲಾಟೆಗಳೆಲ್ಲ ಆದಾಗ ನಾನು ತಿರುಗಿ ವಾಪಸ್ಸು ದಾವಣಗೆರೆಗೆ ಬಂದಿರೋದು ಸರ್. ಸೊ ಅಂದ್ರೆ ನೀವು ಬೆಂಗಳೂರಿನಲ್ಲಿ ಮೂಲತಃ ದಾವಣಗೆರೆ ಅವರು, ಬೆಂಗಳೂರಿನ ಮತ್ತಿಕೆರೆಯಲ್ಲಿ ವಾಸ ಇದ್ರಿ, ಅದಾದ್ಮೇಲೆ ಮೈಸೂರಿಗೆ ಶಿಫ್ಟ್ ಆಗ್ತೀರಿ, ಅಲ್ಲಿಂದ ಹೌದು ಸರ್ ನೀವು ದಾವಣಗೆರೆ, ನಿಮ್ಮ ಪತ್ನಿ ಎಲ್ಲಿದ್ರು? ಅವರು ಎಲ್ಲಿದ್ರು ಅಂತ ಗೊತ್ತಿರಲಿಲ್ಲ ಸರ್. 5th of February 2026 ಅಲ್ಲಿ ನನಗೆ ಮಾದೇಪುರ 6th ಮಾದೇಪುರ ಆಲ್ ವುಮೆನ್ಸ್ ಪೊಲೀಸ್ ಸ್ಟೇಷನ್ ಇಂದ ಒಂದು ಕಾಲ್ ಬರುತ್ತೆ. ನನ್ನ ಮೇಲೆ ದೂರು ಕೊಟ್ಟಿದ್ದಾರೆ, ನಿಮ್ಮ ಮಿಸಸ್ ದೂರು ಕೊಟ್ಟಿದ್ದಾರೆ, ಒಂದು ಸ್ವಲ್ಪ ಸ್ಟೇಷನ್ಗೆ ಬನ್ನಿ ಅಂತ ಹೇಳಿದ್ರು. 2 ದಿನ ಬಿಟ್ಟು ನಾನು ಹೋಗಿದ್ದೆ ಸ್ಟೇಷನ್ಗೆ. ಅಲ್ಲಿ ಹೋದಾಗ ನನಗೆ ಈ ತರ 5ನೇ ತಾರೀಕು ರಾತ್ರಿ ಏನೋ ಅವ್ರ ಮನೆಗೆ ಹೋಗ್ಬಿಟ್ಟು ನಾನು ಗಲಾಟೆ ಮಾಡಿದ್ದೆ ಅಂತ ಏನೋ ಕಂಪ್ಲೇಂಟ್ ಕೊಟ್ಟಿದ್ದಾಳೆ ಸರ್ ಅವರು. ಅವಾಗ ಅವರು ಕಂಪ್ಲೇಂಟ್ ಕಾಪಿ ತೋರಿಸಿದಾಗ ಇವ್ರದ್ದು ಅಡ್ರೆಸ್ ವೈಟ್ ಫೀಲ್ಡ್ ಕಾಡುಗೋಡಿ ಹತ್ರ ಇವ್ರದ್ದು ಮನೆ ಮಾಡ್ಕೊಂಡಿರೋದು ಅಂತ ನನ್ಗೆ ಅವಾಗ ಗೊತ್ತಾಗಿದ್ದು ಸರ್. ನನ್ನ ಚಿಕ್ಕ ಮಗಳು, ಈ ಮೋಹನ್ ಮತ್ತೆ ಪ್ರಿಯಾಂಕಾ 3 ಜನರು ಒಂದು ವಿಲ್ಲಾದಲ್ಲಿ ಇದ್ದಾರೆ ಅಂತ ಅವಾಗ ಗೊತ್ತಾಗಿದ್ದು ಸರ್. ನಿಮ್ಮ ಮೊದಲನೇ ಮಗಳಲ್ಲಿ ಪ್ರವೀಣ್ ಅವರೇ? ಅವ್ರು ಇವಾಗ ನಮ್ಮ ಜೊತೆಗೆ ಇದ್ದಾರೆ ಸರ್, ಹರಿಹರದಲ್ಲಿ ಇದ್ದಾರೆ ಸರ್. ಏನ್ ಮಾಡ್ತಾರೆ ಅವರು? ಸರ್ ಇವಾಗ ಅವರು CET ಬರ್ದಿದ್ದಾರೆ ಸರ್, ಸೆಕೆಂಡ್ ಇಯರ್ PUC ಎಕ್ಸಾಮ್ ಬರ್ದಿದ್ದಾರೆ. ಇವಾಗ ನೆಕ್ಸ್ಟ್ ಆಪ್ಷನ್ಸ್ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದಾರೆ ಸರ್. ಅವ್ರು ಯಾವ್ದು ಓದಬೇಕು, ಏನು ಓದಬೇಕು ಅಂತ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದಾರೆ ಸರ್. ಓಕೆ, ಇವಾಗ ನೇರವಾಗಿ ವಿಚಾರಕ್ಕೆ ಬರೋಣ. ಈಗ ನಿಮಗೂ ನಿಮ್ಮ ಪತ್ನಿಗೂ ವೈಮನಸ್ಯ ಅಥವಾ ಗಲಾಟೆ ಏನಾದರೂ ಆಯ್ತಾ? ಈ ಮೋಹನ್ ಪರಿಚಯ ಆಗಿದ್ದು ಯಾವಾಗ? ಮೈಸೂರಲ್ಲಿ ಇದ್ದಾಗಲೋ ಅಥವಾ ನೀವು ದಾವಣಗೆರೆಗೆ ವಾಪಸ್ ಹೋದಾಗ್ಲೋ, ಬೆಂಗಳೂರಿನಿಂದ ಮೈಸೂರಿಗೆ ಹೋದಾಗ್ಲೋ, ಯಾವಾಗ? ಈಗ ಮೋಹನ್ ಎಂಟ್ರಿ ಆಗಿದ್ದು ಯಾವಾಗ? ನಿಮ್ಮ ಪತ್ನಿ ಮೇಲೆ ನಿಮಗೆ ಸಂದೇಹ ಬಂದಿದ್ದು ಯಾವಾಗ? ಏನಾಯ್ತು? ಇದನ್ನ ವಿವರವಾಗಿ ಹೇಳೋದಾದ್ರೆ. ಎಸ್ ಸರ್, ಇವಾಗ ನನಗೆ ಮೋಹನ್ ಅನ್ನೋ ಒಬ್ಬ ವ್ಯಕ್ತಿ ಇವಳಿಗೆ ಇಂಟ್ರೊಡ್ಯೂಸ್ ಆಗಿದ್ದು ಎಲ್ಲೋ ನವೆಂಬರ್ 15-20ನೇ ತಾರೀಕು ಹಂಗೆ ಸರ್. ಸೊ ಅವತ್ತಿನ ರಾತ್ರಿ ನನಗೆ ಬಂದು ಹೇಳಿದ, ಅವ್ರದ್ದೇನೋ ಲ್ಯಾಂಡ್ ಡೀಲ್ ಇತ್ತು ಅಂತ ಹೇಳ್ಬಿಟ್ಟು ಅದಕ್ಕೆ ಅಂತ ಹೋಗಿದ್ದಾಗ ಎದುರಾಳಿ ಪಾರ್ಟಿಯಿಂದ ಇವನು ಇಂಟ್ರೊಡ್ಯೂಸ್ ಆಗಿದ್ದಾನೆ ಸರ್. ಸೊ ಇವನು ಹೇಳಿದ ನನಗೆ, ಇವಳು ಬಂದು ನನಗೆ ಹೇಳ್ತಾಳೆ, ಇವತ್ತು ನನಗೆ ಭಾಳ ಖುಷಿ ಆಯಿತು, ಲ್ಯಾಂಡ್ ಡೀಲ್ ಎಲ್ಲ ಸಕ್ಸಸ್ ಆಯಿತು, ಆಮೇಲೆ ಜೊತೆಗೆ ನನಗೆ ಹಳೆಯ ಲವರ್ ಸಿಕ್ಕಿದ್ದ, ನನ್ನ ಪ್ರೀತಿಸ್ತಾ ಇರೋನೊಬ್ಬನ ಸಿಕ್ಕಿದ್ದ ಅಂತ ಹೇಳಿದ್ರು. ನನಗೆ ಅವಾಗೇ ಮೋಹನ್ ಅನ್ನೋದು ಹೆಸರು ನಂದು ಇದಕ್ಕೆ ಬಂದಿರೋದು ಸರ್, ಗಮನಕ್ಕೆ ಬಂದಿದ್ದು ಸರ್. ಹೋಗಿದ್ರು ಇವರು ಪ್ರಿಯಾಂಕಾ ಅವರು? ಸರ್ ಇವ್ರದ್ದು ಹೊಸಕೋಟೆಯಲ್ಲಿ ಇದು ಹತ್ರ ಸರ್, ಸಿಡ್ಲಘಟ್ಟ ಹತ್ರ ಇವ್ರದ್ದು ಒಂದು 50 to 60 acres ಆಫ್ ಲ್ಯಾಂಡ್ ಇತ್ತು ಇವ್ರದ್ದು, ಡ್ಯಾಡಿ ಅವ್ರದ್ದು ಸರ್. ಅದರಲ್ಲಿ ಒಂದು 30-25 ಎಕರೆ ಒಂದು ಡೀಲ್ ಆಗಿತ್ತು, ಇನ್ನೊಂದು 30 acres ಏನೋ ಇದರಲ್ಲಿ ಲಿಟಿಗೇಷನ್ ಅಲ್ಲಿ ಬಿದ್ದಿತ್ತು ಸರ್. ಸೊ ಈ ಲಿಟಿಗೇಷನ್ ನ ಕ್ಲಿಯರ್ ಮಾಡ್ಬಿಟ್ಟು ಲ್ಯಾಂಡ್ ಡೀಲ್ ಮಾಡ್ಕೊಡ್ತೀನಿ ಅಂತ ಬಂದಿದ್ದು ಸರ್ ಬಿಲ್ಡರ್ ಜೊತೆಗೆ ಅವನು. ಸೊ ಅವಾಗ ಪರಿಚಯ ಆಗಿದ್ದು, ಈ ತರ ಇಂಟ್ರೊಡ್ಯೂಸ್ ಆಗಿದ್ದು ಸರ್.
ಆಮೇಲೆ ಏನಾಯ್ತು? ಹೌದು ಸರ್, ಹಾಗಾಗಿ ಪರಿಚಯ ಆಗಿದ್ದು ಸರ್ ಅವರು. ಆಮೇಲೆ ಇದಾದ ನಂತರ ನವೆಂಬರ್ ಆಯಿತು, ಡಿಸೆಂಬರ್ ತಿಂಗಳಿಗೆಲ್ಲ ಇವ್ರದ್ದು ಒಂದು ಸ್ವಲ್ಪ ವರ್ತನೆ ಚೇಂಜ್ ಆಯಿತು ಸರ್ ಮನೆಯಲ್ಲಿ. ಇದ್ದಕ್ಕಿದ್ದಂಗೆ ಎದ್ಬಿಟ್ಟು ಬೆಂಗಳೂರಿಗೆ ಹೋಗ್ಬಿಡೋದು, ಹೇಳೋದ್ರಲ್ಲಿ ಏನೂ ಹೇಳ್ತಾ ಇರಲಿಲ್ಲ, ಇದು ಮಾಡ್ತಾ ಇರಲಿಲ್ಲ. ನನಗೆ ರೆಸ್ಪಾನ್ಸಿಬಿಲಿಟಿ ಏನಿತ್ತು ಅಂತ ಹೇಳಿದ್ರೆ, ನನ್ನ ದೊಡ್ಡ ಮಗಳು ಸೆಕೆಂಡ್ ಇಯರ್ PUC ಓದ್ತಾ ಇದ್ರು ಸರ್ ಅವಾಗ, ಇನ್ನೂ ಡಿಸೆಂಬರ್ ಅಲ್ಲ. ಸೊ ನಾನು ಮನೇಲಿ ಉಳ್ಕೊಳ್ಬೇಕಾದ ಪರಿಸ್ಥಿತಿ ಬಂದಿತ್ತು. ನಾನು ಇದ್ದೆ, ಪಾಪುನು ನನ್ನ ಚಿಕ್ಕ ಮಗಳು ಮತ್ತು ದೊಡ್ಡ ಮಗಳು ಇಬ್ಬರು ಸೇರಿ ನಾವು ಮನೇಲಿ ಇದ್ವಿ ಸರ್. ಇವಳು ಆಚೆ ಓಡಾಡ್ತಾ ಇದ್ಲು, ನಾನೇನೋ ಲ್ಯಾಂಡ್ ಡೀಲ್ ನಡೀತೈತಲ್ಲ, ಹೋಗ್ತಾರೆ ಬರ್ತಾರೆ ಬಿಡು ಅಂತ ನಾನು ಸುಮ್ಮನೆ ಇದ್ದೆ ಸರ್. ಆದರೆ ಆಮೇಲೆ ಏನಾಯಿತು, ಒಂದು ಡಿಸೆಂಬರ್ 27 ಹಂಗೆ ನನ್ನ ಹತ್ರ ಬಂದು, ನಾನೊಂದು ಸೋಲೋ ಟ್ರಿಪ್ ಹೋಗ್ತೀನಿ, ನಾನು ಕಾಶಿಗೆ ಹೋಗ್ಬಿಟ್ಟು ಬರ್ತೀನಿ ಅಂತ ಒಂದು ಕೇಳಿದ್ಲು ನನಗೆ. ಆಯ್ತು, ಏನೋ ಹೋಗಿ ಬರ್ಬೇಕು ಆಸೆ ಬೀಳ್ತಿದ್ದೆ, ಹೋಗ್ಬಾರಮ್ಮ ತಾಯಿ ಅಂತೇಳಿ ಕಳಿಸ್ಕೊಟ್ಟೆ ಸರ್ ನಾನು ಅವ್ರನ್ನ. ಆಮೇಲೆ ಹೋಗ್ಬಿಟ್ಟು ಬಂದರು ಅವರು. ಡಿಸೆಂಬರ್ 30ನೇ ತಾರೀಕಿಗೆ ರಿಟರ್ನ್ ಆದರು. 2ನೇ ತಾರೀಕು ಜನವರಿಗೆ ನಮ್ಮ ಅಣ್ಣ ದುಬೈಯಲ್ಲಿ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡೋಕ್ಕೆ ದುಬೈಗೆ ಕರ್ಕೊಂಡು ಹೋಗ್ತಾ ಇದ್ದಾನೆ, ನಾನು ಚಿಕ್ಕ ಮಗಳು ಹೋಗಿ ಬರ್ತೀವಿ ಅಂತ ಹೇಳಿದ್ರು ಸರ್. ಆವಾಗ ಇವರಿಬ್ರು ಅಂದರೆ ಮಗಳು ಮತ್ತು ಹೆಂಡತಿನ ಕಳಿಸ್ಕೊಟ್ಟೆ ಸರ್. ನಾನು ದೊಡ್ಡ ಮಗಳ ಜೊತೆಗೆ ನಾನು ಮನೇಲೇ ಉಳ್ಕೊಂಡಿದ್ದೆ ಸರ್. ಅವರು ಇದಕ್ಕೆ ಹೋಗಿ ದುಬೈಗೆ ಹೋಗ್ಬಿಟ್ಟು 7ನೇ ತಾರೀಕಿಗೆ ಬಂದರು, ವಾಪಸ್ ರಿಟರ್ನ್ ಆದ್ರು ಸರ್. ರಿಟರ್ನ್ ಆಗಿದ ಮೇಲೆ ರಾಮಾಯಣ ಸ್ಟಾರ್ಟ್ ಮನೆಯಲ್ಲಿ ಸರ್. ಬರ್ರೇ ಗಲಾಟೆ ಗಲಾಟೆ ಗಲಾಟೆ, ಇಟ್ಟಿದ್ರು ಗಲಾಟೆ, ಮುಟ್ಟಿದ್ರು ಗಲಾಟೆ. ಆಮೇಲೆ ಕೊನೆಗೆ 12ನೇ ತಾರೀಕು ನನಗೆ ಡೈವರ್ಸ್ ಬೇಕೇ ಬೇಕು ಅಂತ ಗಲಾಟೆ ಪಟ್ಟಿಡ್ದು ಕೂತ್ಕೊಂಡ್ಬಿಟ್ಲು ಸರ್. ಏನಕ್ಕೆ ಡೈವರ್ಸ್ ಬೇಕೆ, ಏನಾಗೈತೆ ನಮ್ಮ ಲೈಫಲ್ಲಿ, ಚೆನ್ನಾಗಿ ಹೋಗ್ತಾ ಇರೋ ನಮ್ಮಲ್ಲ ಜೀವನ, ಏನಕ್ಕೆ ಇದೆ ಡೈವರ್ಸ್ ಅಂತ ನಿನ್ಗೆ ಯಾವ ಭೂತ ಮೆಟ್ಕೊಂಡೈತೆ ಅಂತಲೂ ಕೇಳಿದೆ ಸರ್ ಅವಳಿಗೆ. ಅವಳು ಏನು ಹೇಳಿಲ್ಲ. ಆಮೇಲೆ ಕೊನೆಗೆ ನಿನ್ನ ಮಕ್ಕಳನ್ನ ಒಂದ್ಸತಿನೂ ನಿನ್ನ ಮುಖ ನೋಡಕ್ ಬಿಡೋದಿಲ್ಲ, ಆ ಥರ ಮಾಡಕ್ ಬಿಡ್ತೀನಿ, ನಿನ್ಗೆ ಗೊತ್ತಿಲ್ಲ ನಾನು ಲಾಯರು, ನನಗೆ ಲಾ ಗೊತ್ತು, ವುಮೆನ್ಸ್ ಕಡೆಗೇನೆ ಲಾ ಇರೋದು ಅಂತ ಎಲ್ಲ ಎದುರಿಸಿ ಬೆದರಿಸಿ ನನ್ಗೆ 12ನೇ ತಾರೀಕು ಜನವರಿ ನನ್ನ ಕೈಯಲ್ಲಿ ಡೈವರ್ಸ್ ಅಪ್ಲಿಕೇಶನ್ಗೆ ಸೈನ್ ಹಾಕ್ಸ್ಕೊಂಡ್ಲು ಸರ್. ಅದನ್ನ ನಾನು ಅದು ಸೈನ್ ಹಾಕಿದ್ದು ಅವತ್ತಿನ ರಾತ್ರಿನೇ ಒಂದು 4 ಜೊತೆ ಬಟ್ಟೆ ತಗೊಂಡ್ಬಿಟ್ಟು ನಾನು ಹೊರಟ್ಬಿಟ್ಟೆ ಸರ್, ದಾವಣಗೆರೆ ಕಡೆಗೆ ನಾವು ಹೊರಟ್ಬಿಟ್ಟೆ ಸರ್ ನಾನು. ಆಮೇಲೆ ಆನ್ 15th or 16th ನಾನೊಂದ್ಸತಿ ಫೋನ್ ಮಾಡಿದ್ದೆ, ಸಂಕ್ರಾಂತಿ ಹಬ್ಬಕ್ಕೆ ಮಕ್ಕಳನ್ನ ಮಾತಾಡ್ಸೋಣ ಅಂತ ಫೋನ್ ಮಾಡಿದ್ದೆ. ಅವಾಗ ರೆಸ್ಪಾಂಡ್ ಮಾಡಿರಲಿಲ್ಲ. ಆಮೇಲೆ ತಿರುಗಿ ಅವರೇ ಫೋನ್ ಮಾಡಿದ್ಲು. ಅವಳು ಫೋನ್ ಮಾಡಿಬಿಟ್ಟು ಅವಾಗ ಈ ಮೋಹನ್ ಅನ್ನೋನು ಫೋನ್ ಕಿತ್ಕೊಂಡು ಅವ್ನು ಮಾತಾಡ್ದ ನನ್ನ ಹತ್ರ. ಅವಾಗ ಹೇಳಿದ್ದು, ಅವರು ಕಾಶಿಗೆ ಹೋಗಿದ್ದು, ಅದು ಸೋಲೋ ಟ್ರಿಪ್ ಅಲ್ಲ, ಅವ್ರು ಅಲ್ಲಿ ಹೋಗ್ಬಿಟ್ಟು ಮದುವೆ ಆಗಿ ಇರೋ ತಾಳಿ ಚೈನ್ ಎತ್ತಿ ಗಂಗಾ ನದಿಗೆ ಬಿಸಾಕಿ ಹೊಸ ತಾಳಿ ಚೈನ್ ಎಲ್ಲ ಕಟ್ಕೊಂಡು ಅವ್ರು ಅಲ್ಲೇ ರಾಡಿಸನ್ ಬ್ಲೂ ಅಂತ ಒಂದು ಯಾವುದೋ ಹೋಟ್ಲಲ್ಲಿ ರೂಮ್ ಮಾಡ್ಕೊಂಡು ಫಸ್ಟ್ ನೈಟು ಹನಿಮೂನು ಎಲ್ಲ ಮಾಡ್ಕೊಂಬಿಟ್ಟು ಬಂದಿರೋದು. ನಾವಿಬ್ರು ಗಂಡ ಹೆಂಡ್ತಿ, ಇನ್ಮೇಲೆ ನಿನ್ನ ನಮ್ಮ ಸವಾಸಕ್ಕೆ ಬರಬೇಡ ಅಂತ ಹೇಳ್ಬಿಟ್ಟು ಇದು ಮಾಡಿದ್ರು ಸರ್. ಆಮೇಲೆ ನಾನೇನು ಮಾಡಿದೆ, ಇವಾಗ ಇವ್ರು ಇಷ್ಟೆಲ್ಲ ಮಾಡಿದ್ದಾರೆ ಅಂದಮೇಲೆ ಡೈವರ್ಸ್ ಯಾಕೆ ಕೊಡ್ಬೇಕು ನಾನು ಅಂತ ಹೇಳ್ಬಿಟ್ಟು, ನಾನು 5ನೇ ತಾರೀಕು ಫೆಬ್ರವರಿ ಕೋರ್ಟ್ಗೆ ಹೋಗ್ಬಿಟ್ಟು, ಇಲ್ಲ ಸರ್ ನನಗೆ ಇಲ್ಲ ಜಡ್ಜ್ ಮೇಡಮ್ ಇದ್ರು, ಅವ್ರು ಕೈ ಮುಗಿದು ಹೇಳ್ಬಿಟ್ಟೆ, ನನಗೆ ಬೇಡವೇ ಬೇಡ, ನನಗೆ ಡೈವರ್ಸ್ ಬೇಡ ಅಂತ. ಆಮೇಲೆ ಪ್ರಿಯಾಂಕಾಗೂ ಹೇಳಿದೆ, ಲಾಸ್ಟ್ ವಾಟ್ಸಪ್ ಮೆಸೇಜಲ್ಲೂ ಅದನ್ನೇ ಹೇಳಿರೋದು, ನನಗೆ ವೆನ್ನು ಕೊಡು, ನಿನ್ಗೆ ಡೈವರ್ಸ್ ಬೇಕಾ ಏನು ಬೇಕಾ ಎಲ್ಲ ತೊಗೊಂಡ್ಬಿಡು ನೀನು, ನನಗೆ ಏನು ಬೇಕಾಗಿಲ್ಲ, ನನಗೆ ವೆನ್ನು ಮಾತ್ರ ಬೇಕು ಅಂತ ಕೂತಿದ್ದೆ ಸರ್ ನಾನು. ಇಷ್ಟು ಇದು ಬೇಸಿಕ್ಲಿ ಇದು ಸ್ಟಾರ್ಟ್ ಆಗಿರೋದು ಇದೆ ಸರ್, ಹಿಂಗೆ ಸ್ಟಾರ್ಟ್ ಆಗಿದ್ದು ಸರ್. ಸೊ ಒಂದು ಲ್ಯಾಂಡ್ ಡೀಲಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅವ್ರ ತಂದೆ ಮನೆ ಕಡೆಯಿಂದ ಇವ್ರು ಹೋಗಿರ್ತಾರೆ, ಅಲ್ಲ ಎದುರಾಳಿಯಾಗಿ ಕಾಲೇಜಿನ ಸ್ನೇಹಿತ ಬಂದಿರ್ತಾರೆ, ಅಲ್ಲಿಂದ ಈ ಪರಿಚಯ ಬೆಳೆದು ಇಷ್ಟೆಲ್ಲ ಆಗಿದೆ. ಈಗ ಕಾಶಿಗೆ ಹೋಗ್ಬೇಕಾದ್ರೆ ನಿಮ್ಮ ಹತ್ರ ಅವ್ರು ಏನು ಹೇಳಿ ಹೋದ್ರು, ನೀವು ಹೆಂಗೆ ಅನುಮತಿ ಕೊಟ್ರಿ ಫಸ್ಟ್ ಟೈಮ್? ಆಮೇಲೆ ದುಬೈಗೆ ಹೋಗ್ಬೇಕಾದ್ರೆ ನಿಮ್ಮ 2ನೇ ಮಗಳನ್ನ ಕೂಡ ಜೊತೆಲಿ ಕಳಿಸಿದ್ರಿ. ಯಾರ ಜೊತೆ ಹೋಗ್ತಾರೆ ಅನ್ನೋ ಒಂದು ಪೂರ್ವಾಪರ ವಿಚಾರಿಸದೆ ಹೇಗೆ ಕಳಿಸ್ಕೊಡ್ಲಿಕ್ಕೆ ಸಾಧ್ಯ ಪ್ರವೀಣ್ ಅವರೇ? ಇಲ್ಲ ಸರ್ ಅವ್ರ ಅಣ್ಣ ರಾಘವೇಂದ್ರ, ಅವ್ರ ಅಣ್ಣ, ಅವ್ರ ಅತ್ತಿಗೆ, ಅವ್ರ ಇಬ್ರು ಮಕ್ಕಳು ಮತ್ತೆ ಪ್ರಿಯಾಂಕಳ ತಾಯಿ, ಇವರೆಲ್ಲ ಫ್ಯಾಮಿಲಿಯಾಗಿ ಹೋಗಿರೋದು ಸರ್, ಒಬ್ಳೆ ಎಲ್ಲ ಹೋಗಿರೋದು ಇವರು. ಸೊ ತಾಯಿ ಮನೆ ಕಡೆ ಫ್ಯಾಮಿಲಿ ಅವ್ರು ಹೋಗಿ ಸರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.